ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು ಆರಿಸಿಕೊಂಡದ್ದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ಅಂತರದಲ್ಲಿರುವಂತಹ ಚನ್ನಪಟ್ಟಣ, ಅಂದರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿಯ ದೇವರಹೊಸಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನೆಲೆ ನಿಂತಹ ಸಂಜೀವರಾಯ ಸ್ವಾಮಿ ದೇವಸ್ಥಾನ. ಅಂದರೆ ಸಂಜೀವರಾಯ ಅಂದರೆ ಹನುಮಂತ ದೇವರ ಚರಿತ್ರೆಯನ್ನು. ಈ ಮೂರ್ತಿ ಸುಮಾರು 600ರಿಂದ 700 ವರ್ಷ ಹಳೆಯದು. ಅಂದರೆ ಇದನ್ನು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳ್ತಾರೆ. ವ್ಯಾಸರಾಜರ ಪ್ರತಿಷ್ಠಾಪನೆ ಹೆಂಗೆ ಮಾಡಿದರು ಅಂದರೆ, ಅವರು ಸಂಚಾರದಲ್ಲಿದ್ದಾಗ ಅವರಿಗೆ ರಾಮನಾಮ ಕೇಳಿಸ್ತಿತ್ತು. ಅಪರೋಕ್ಷ ಜ್ಞಾನಿಗಳು ರಾಮನಾಮ ಕೇಳಿಸಿದ ಸ್ಥಳಕ್ಕೆ ಹೋದರು. ಹೋಗಿ ನೋಡಿದರೆ ಅಲ್ಲಿ ಹನುಮಂತ ದೇವರು ದರ್ಶನ ಕೊಟ್ಟರಂತೆ. ದರ್ಶನ ಕೊಟ್ಟಾಗ ವ್ಯಾಸರಾಯರು ಬಹಳ ಭಕ್ತಿಯಿಂದ ಅವ್ರನ್ನ ಕೇಳ್ಕೊಂಡ್ರಂತೆ, ಸ್ವಾಮಿ, ನೀವು ಇಲ್ಲಿ ನೆಲೆ ನಿಂತು ಇಲ್ಲಿ ಸುತ್ತಮುತ್ತಲ ಜನರಿಗೆ ಅನುಗ್ರಹ ಮಾಡಬೇಕು ಅಂತ. ಅವರು ಒಪ್ಪಿಕೊಂಡ್ರಂತೆ. ಹನುಮಂತ ದೇವರು ಆಯಿತು ಅಂದ್ರಂತ. ಮುಂದೆ ಅವತ್ತು ರಾತ್ರಿ ಸ್ವಪ್ನದೊಳಗೆ ಬಂದ್ರಂತ. ವ್ಯಾಸರಾಯರಿಗೊಂದು ಗೊಂದಲ ಆಯಿತು. ಈ ದಟ್ಟ ಅರಣ್ಯ ಅವಾಗ ಆ ಒಂದು ಅವಧಿಯೊಳಗೆ ಹೆಂಗೆ ನಾವು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗೊಂದಲದಾಗಿದ್ದರು. ಅವ್ರ ಗೊಂದಲಕ್ಕೆ ಪರಿಹಾರ ಅನ್ನೋ ಹಂಗೆ ರಾತ್ರಿ ಸ್ವಪ್ನದೊಳಗೆ ಹನುಮಂತ ದೇವರು ಪ್ರತ್ಯಕ್ಷ ಆದರಂತ. ಪ್ರತ್ಯಕ್ಷ ಆಗಿ ಮಣ್ಣು ಮತ್ತು ಅಲ್ಲಿರುವ ಗಿಡ ಮೂಲಿಕೆಗಳಿಂದ ನೀನು ನನ್ನ ಮೂರ್ತಿಯನ್ನು ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದರು. ಆವಾಗ ಅವರ ಆದೇಶದಂಗೆ ಮಣ್ಣು ಮತ್ತು ಗಿಡಮೂಲಿಕೆಗಳು ಅಂದರೆ ಸಂಜೀವಿನಿ ಸಸ್ಯವನ್ನು ಹನುಮಂತ ದೇವರು ತಂದದ್ದು ನಮಗೆಲ್ಲ ಗೊತ್ತು. ಹೀಗಾಗಿ ಅದರಿಂದ ಮಾಡಿದಂಥ ಒಂದು ಹನುಮಂತ ದೇವರ ಮೂರ್ತಿಯನ್ನು, ಸುಂದರವಾದ ವಿಗ್ರಹವನ್ನು ಅವರಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಇತಿಹಾಸ ಹೇಳ್ತದೆ. ಅದಕ್ಕೆ ಕುರುಹುಗಳು ಹಂಗೆ ಅಂದರೆ ಇದು ವಿಜಯನಗರ ಕಾಲದ್ದು ಅಥವಾ ವ್ಯಾಸರಾಜರ ಕಾಲದ್ದು ಅನ್ನಲಿಕ್ಕೆ ಶಂಖಚಕ್ರದ ಚಿತ್ರಗಳು ಕೂಡ ಅಲ್ಲಿ ನಮಗೆ ಸಿಗ್ತವೆ. ಅದು ಒಂದು ವಿಜಯನಗರ ಕಾಲದ ಒಂದು ಸಂಕೇತ ಆಗಿದೆ. ಇದು ಮಣ್ಣಿನಿಂದ ಮಾಡಿದ್ದು, ಗಿಡಮೂಲಿಕೆಗಳಿಂದ ಮಾಡಿದ್ದು. ಆದ್ದರಿಂದ ಈ ಹನುಮಂತ ದೇವರಿಗೆ ಪಂಚಾಮೃತ ಅಭಿಷೇಕ ಅಥವಾ ನೀರಿನಿಂದ ಯಾವುದೇ ಶುದ್ಧೋದಕ ಅಭಿಷೇಕ ಅಂತ ಯಾವಿಲ್ಲ, ಮಾಡೋ ಹಂಗಿಲ್ಲ. ಮೂರ್ತಿಯ ಮೇಲೆ ಪರಿಣಾಮ ಆಗ್ತಂತ. ಪಕ್ಕದಲ್ಲಿರೋ ಮೂರ್ತಿಗೆ ಅದನ್ನೆಲ್ಲ ಅಭಿಷೇಕವನ್ನು ಮಾಡ್ತಾರೆ. ಮತ್ತು ಈ ಹನುಮಂತ ದೇವ್ರ ವಿಶೇಷ ಏನಪ್ಪ ಅಂತಂದರೆ, ಇವ್ರಿಗೇನಾದ್ರು ನಾವು ಮನಸ್ಸಿನಲ್ಲಿರೋದನ್ನು ಕೇಳಿಕೊಂಡು 108 ಪ್ರದಕ್ಷಿಣೆಯನ್ನು ಇವರಿಗೆ ಹಾಕಬೇಕಂತ. ಆ ಒಂದು ಗರ್ಭಗುಡಿಗೆ 108 ಪ್ರದಕ್ಷಿಣೆಯನ್ನು ಹಾಕಬೇಕು. ಆಮೇಲೆ ಪ್ರತಿ ಪ್ರದಕ್ಷಿಣೆ ಆದಮೇಲೆ ಒಂದು ಅಡಿಕೆ ಬೆಟ್ಟನೋ ಹೂವು ಹಣ್ಣು ಏನೋ ಒಂದನ್ನು 108 ಆದಮೇಲೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದು ಒಂದು ಪದ್ಧತಿ ಅಂತ. ಮತ್ತು ವಿಶೇಷವಾಗಿ ನಮ್ಮ ದೈಹಿಕ ಕಾಯಿಲೆಗಳಿದ್ದರೆ, ಮಾನಸಿಕ ವೇದನೆ ಅಥವಾ ಇನ್ಯಾವುದೇ ಥರದ ನಮಗೆ ಸಂಕಷ್ಟಗಳಿದ್ದರೆ ಇವ್ರನ್ನ ಕೋರಿಕೊಂಡ್ರೆ ಇವರು ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಅಂಥೇಳಿ ಹೇಳ್ತಾರೆ. ಇಂಥ ಬಹಳ ವಿಶೇಷವಾದಂಥ ಹನುಮಂತ ದೇವರು ಇವರು. ಮತ್ತು ಅಲ್ಲಿ ನಿತ್ಯ ಅನ್ನಪ್ರಸಾದ ವ್ಯವಸ್ಥೆ ಇದೆ. ದೇವಸ್ಥಾನ ಬಹಳ ದೊಡ್ಡದು, ವಿಶೇಷವಾದಂಥ ದೇವಸ್ಥಾನ. ಮತ್ತು ಆಷಾಢ ಮಾಸದೊಳಗೆ ಏಕಾದಶಿ ದ್ವಾದಶಿಯಿಂದ ಸುಮಾರು 5 ದಿವಸ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾವೆ. ಭಾಳ ದೊಡ್ಡ ಪ್ರಮಾಣದೊಳಗೆ ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ರಥೋತ್ಸವ, ಬ್ರಹ್ಮೋತ್ಸವ, ತೊಟ್ಟಿಲೋತ್ಸವ, ತೆಪ್ಪೋತ್ಸವ, ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಾರೆ. ಇಂಥ ವಿಶೇಷವಾದ ಹನುಮಂತ ದೇವರು 100 ವರ್ಷದಿಂದ ಅಲ್ಲಿ ನಿಂತುಕೊಂಡು ಅಲ್ಲಿನ ಸುತ್ತರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಅಸಂಖ್ಯಾತ ಭಕ್ತರು ಬೇರೆ ಬೇರೆ ಕಡೆ ಹಂಚಿ ಹೋಗಿರ್ತಾರೆ, ಗೊತ್ತಾಗೋದಿಲ್ಲ ನಮಗೆ. ಅವರ ಉತ್ಸವದ ಸಮಯಕ್ಕೆ ಬರ್ತಾರೆ. ಅಂಥ ಭಕ್ತರು ಸಾವಿರಾರು ಜನ ಇರಲಿಕ್ಕೂ ಸಾಕು. ಅವರೆಲ್ಲರೊಟ್ಟಿಗೆ ಎಲ್ಲರಿಗೂ ಕಲ್ಯಾಣವನ್ನು ಮಾಡಲಿ ಹನುಮಂತ ದೇವರು, ನಮ್ಮೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ನಾನು ಮುಕ್ತಾಯ ಹೇಳ್ತೀನಿ. ಮತ್ತು ಮುಂದಿನ ಶನಿವಾರ ಇನ್ನೊಬ್ಬ ಹನುಮಂತ ದೇವರ ಬಹಳ ಪುಟ್ಟದಾದ ಚರಿತ್ರೆಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.